ಏನಪ್ಪಾ ಅಂದ್ರೆ ಇಂಗ್ಲಿಷ್ನಲ್ಲಿ ಏನಾದ್ರೂ ಸಿನಿಮಾ ಹೆಸರಿಟ್ರೆ ಸಿನಿಮಾ ಗೆಲ್ಲುತ್ತಾ? ಇದು ಗೆಲುವಿನ ಸೂತ್ರನ ನೋಡ್ಕೊಂಬಂದ್ಬಿಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾಕೋ ಇತ್ತೀಚೆಗಂತೂ ನಮ್ಮ ಚಂದನವನ ಎಲ್ಲ ಇಂಗ್ಲಿಷ್ ಟೈಟಲ್ಗಳ ಹೆಸರಿಟ್ಕೊಂಡು ಸಿನಿಮಾ ಮಾಡಕತ್ತಿರಲ್ಲ. ಯಾಕೆ ನಮ್ಮ ಕನ್ನಡದ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಸಿನಿಮಾ ಓಡಲ್ವಾ? ಏನಿದು ಸಮಾಚಾರ ಅಂತ ನೋಡ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಿಡಿ. ಹಾಗೆ ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಅದ್ರ ಜೊತೆಗೆ ನನ್ನ ಸಿನಿ ವಿಚಾರಗಳು ಹೇಗಿರುತ್ತೆ ಅಂತ ಒಂದು ಚಿಕ್ಕದಾಗಿ ಕಾಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಈ ಮ್ಯಾಟ್ರ್ ಅಂತ ನೋಡ್ಬಿಡೋಣ. ಸ್ನೇಹಿತರೆ, ಕನ್ನಡ ಚಿತ್ರಪ್ರೇಮಿಗಳಿಗೆ ಮಾತ್ರ ಸಿನಿಮಾ ಮಾಡುವವರ ಸಂಖ್ಯೆ ಈಗ ಕಡಿಮೆ ಆಗಿಬಿಟ್ಟಿದೆ. ಹಾಗೊಂದು ವೇಳೆ ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡಿದರೆ ನೋಡುಗರು ಇದ್ಯಾವುದೋ ಚಿಕ್ಕ ಸಿನಿಮಾ ಇರ್ಬೋದು, ರಿಮೇಕ್ ಇರ್ಬೋದು, ಚೆನ್ನಾಗಿಲ್ವೇನೋ ಅಂದ್ಕೊಂಡ್ಬಿಡ್ತಾರೆ. ಹಾಗೂ ಒಂದಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಧಾವಂತದಲ್ಲಿ ಸಿನಿಮಾ ಮೇಕರ್ಸ್ಗಳು ಇಂಗ್ಲಿಷ್ ಟೈಟಲ್ಗಳನ್ನೇ ಇಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕಂತೂ ಇಂಗ್ಲಿಷ್ ಟೈಟಲ್ಗಳನ್ನೇ ನೆಚ್ಚಿಕೊಂಡಿರುವ ಸ್ಟಾರ್ ಸಿನಿಮಾಗಳ ಝಲಕ್ ಇಲ್ಲಿದೆ, ಬನ್ನಿ ನೋಡೋಣ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರ ಮುಂದಿನ ಸಿನಿಮಾಗಳ ಟೈಟಲ್ಗಳು ಹೇಗಿದೆಯಪ್ಪ ಅಂದ್ರೆ, ಇಂದು ಕನ್ನಡದಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುತ್ತಿರುವ ಏಕೈಕ ಸ್ಟಾರ್ ಅಂದ್ರೆ ಅದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಮುಂಬರುವ ಚಿತ್ರಗಳ ಟೈಟಲ್ಗಳು ಹೀಗಿದೆ, ನೋಡ್ಕೊಂಡ್ ಬಂದ್ಬಿಡೋಣ. ಪವನ್ ಒಡೆಯರ್ ನಿರ್ದೇಶನದ ಬೇಲ್, ಹೇಮಂತ್ ರಾವ್ ನಿರ್ದೇಶನದ 666 ಆಪರೇಷನ್ ಡ್ರೀಮ್ ಥಿಯೇಟರ್, ಹಾಗೆ ಶ್ರೀನಿವಾಸ್ ಡೈರೆಕ್ಷನ್ ಎ ಫಾರ್ ಆನಂದ್. ಹೀಗೆ ತಮಿಳು ಸಿನಿಮಾದ ಜೈಲರ್ 2, ಅನಿಲ್ ಕನ್ಯಾರಗಂಟಿ ಆಕ್ಷನ್ ಕಟ್ ಹೇಳ್ತಿರುವ ಡ್ಯಾಡ್, ಶಿವಣ್ಣನ ಆರೋಗ್ಯ ಕುರಿತು ಡಾಕ್ಯುಮೆಂಟ್ರಿ ಸರ್ವೈವರ್ ಸೇರಿದಂತೆ ಟೇಕ್ ಆಫ್ ಆಗಲು ಕಾಣ್ತಾ ಇರುವ ಅವರ ನಟನೆಯ ಕೆಲವು ಸಿನಿಮಾಗಳ ಟೈಟಲ್ಗಳು ಇಂಗ್ಲಿಷ್ನಲ್ಲೇ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಸಿನಿಮಾ ಟಾಕ್ಸಿಕ್, ಈ ಸಿನಿಮಾದ ಟೈಟಲ್ ಕೂಡ ಇಂಗ್ಲಿಷಲ್ಲಿದೆ. ಅದ್ರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರ ಅಭಿನಯದ ಸಿನಿಮಾಗಳು ನೀವು ನೋಡಿದಿರಿ, ಮಾರ್ಕ್ ಮತ್ತು ಮ್ಯಾಕ್ಸ್, ಈ ಸಿನಿಮಾಗಳು ಕೂಡ ಇಂಗ್ಲಿಷ್ ಟೈಟಲಲ್ಲಿದೆ. ಹಾಗೆ ನಮ್ಮ ದುನಿಯಾ ವಿಜಯ್ ಸರ್ ಅವರ ನಿರ್ದೇಶನ ಮಾಡ್ತಿರುವ ಸಿಟಿ ಲೈಟ್ಸ್, ಈ ಸಿನಿಮಾದ ಟೈಟ್ಲ್ ಕೂಡ ಇಂಗ್ಲಿಷಲ್ಲೇ ಇದೆ. ಹಾಗೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಕ್ರಿಮಿನಲ್, ಈ ಸಿನಿಮಾದ ಟೈಟಲ್ ಕೂಡ ಇಂಗ್ಲಿಷಲ್ಲೇ ಇದೆ. ಏನಪ್ಪಾ ಅಂದ್ರೆ ಇಂಗ್ಲಿಷ್ನಲ್ಲಿ ಏನಾದ್ರೂ ಸಿನಿಮಾ ಹೆಸರಿಟ್ರೆ ಸಿನಿಮಾ ಗೆಲ್ಲುತ್ತಾ? ಇದು ಗೆಲುವಿನ ಸೂತ್ರನ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಸಿನಿಮಾ ಮೇಕರ್ಸ್ಗಳು ಈಗಂತೂ ಇಂಗ್ಲಿಷ್ ಟೈಟಲ್ ಇಟ್ರೆ ಸಿನಿಮಾ ಗೆಲ್ತವೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ನಮ್ಮ ಡಾಲಿ ಧನಂಜಯ ಅವರ ಅಭಿನಯದ ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ, 666 ಆಪರೇಷನ್ ಡ್ರೀಮ್ ಥಿಯೇಟರ್, ಜಿಂಗು, ಮದರ್ ಪ್ರಾಮಿಸ್, ಇವೆಲ್ಲ ಸಿನಿಮಾಗಳಲ್ಲೂ ಕನ್ನಡ ಟೈಟಲ್ ಇಲ್ಲ, ಎಲ್ಲ ಇಂಗ್ಲಿಷಲ್ಲೇ ಇದೆ ಟೈಟಲ್ಲು. ಹಾಗೆ ನಮ್ಮ ಅಜಯ್ ರಾವ್ ನಟನೆಯ ಮುಂಬರುವ ಚಿತ್ರ ಪಾರ್ಟ್ನರ್, ಈ ಟೈಟಲ್ ಕೂಡ ಇಂಗ್ಲಿಷಲ್ಲೇ ಇದೆ. ಅದ್ರ ಜೊತೆಗೆ ನಮ್ಮ ಪ್ರಜ್ವಲ್ ದೇವರಾಜ್ ಅವರ ಅಭಿನಯದ ಸಿನಿಮಾ ಮಾಫಿಯಾ ಚೀತಾ ಸಿನಿಮಾದ ಟೈಟಲ್ ಕೂಡ ಇಂಗ್ಲಿಷಲ್ಲೇ ಇದೆ. ನಮ್ಮ ರಕ್ಷಿತ್ ಶೆಟ್ಟಿ ಅವರ ಮುಂದಿನ ಚಿತ್ರ ರಿಚರ್ಡ್ ಆಂಟನಿ, ಈ ಸಿನಿಮಾದ ಟೈಟ್ಲ್ ಕೂಡ ಇಂಗ್ಲಿಷಲ್ಲೇ ಇದೆ. ಏನಾಗಿದೆಪ್ಪ ಅಂದ್ರೆ ನಮ್ಮ ಪ್ರಾದೇಶಿಕ ಪದಗಳಿಗೆ ಬೆಲೆ ಇಲ್ವಾ? ನೋಡಿ, ನಮ್ಮ ರಮೇಶ್ ಅರವಿಂದ್ ಹಾಗೂ ಗಣೇಶ್ ಅವರ ಅಭಿನಯದ ಯುವರ್ ಸೀನಿಯರ್ಸ್ ರಾಮ್, ಈ ಸಿನಿಮಾದ ಟೈಟ್ಲ್ ಕೂಡ ಇಂಗ್ಲಿಷಲ್ಲಿ ಇದೆ. ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಮುಂದಿನ ಸಿನಿಮಾಗಳ ಟೈಟ್ಲ್ ಕೂಡ ಇಂಗ್ಲಿಷಲ್ಲೇ ಇದೆ. ಯಾವಂದ್ರೆ ಗೆರಿಲ್ಲಾ ವಾರ್ ನೆಕ್ಸ್ಟ್ ಲೆವೆಲ್, ಟೈಟ್ಲ್ ಕೂಡ ಇಂಗ್ಲಿಷ್ ಮಯದಿಂದ ಕೂಡಿದೆ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ಟೇಲ್ 3 ಕೂಡ ಇಂಗ್ಲಿಷಲ್ಲೇ ಇದೆ. ಅವರ ಮುಂಬರುವ ಸಿನಿಮಾ ಫಾದರ್, ಈ ಸಿನಿಮಾದ ಟೈಟ್ಲ್ ಕೂಡ ಇಂಗ್ಲಿಷಲ್ಲೇ ಇದೆ. ಹಾಗೆಯೇ ನಮ್ಮ ಕೋಮಲ್ ಅವರ ಮುಂದಿನ ಸಿನಿಮಾ ರೋಲೆಕ್ಸ್, ಈ ಹೆಸರು ಕೂಡ ಇಂಗ್ಲಿಷಲ್ಲೇ ಇದೆ. ಪೃಥ್ವಿ ಅಂಬರ್ ಅಭಿನಯದ ಬುಲ್ಡಾಗ್ ಮತ್ತು ಅಮೇರಿಕಾ 2, ಈ ಸಿನಿಮಾದ ಟೈಟಲ್ ಕೂಡ ಇಂಗ್ಲಿಷಲ್ಲೇ ಇದೆ. ಹಾಗೆ ನಮ್ಮ ಲೂಸ್ ಮಹದ ಯೋಗಿ ಅವರ ಮುಂದಿನ ಸಿನಿಮಾ ಫಾರ್ ಎವರ್, ಈ ಟೈಟಲ್ ಕೂಡ ಇಂಗ್ಲಿಷಲ್ಲೇ ಇದೆ. ಶ್ರೀನಗರ ಕಿಟ್ಟಿ ಅವರ ಮದರ್ ಲವ್, ಈ ಟೈಟ್ಲ್ ಕೂಡ ಇಂಗ್ಲಿಷಲ್ಲೇ ಇದೆ. ನನಗಂತೂ ಅರ್ಥ ಆಗ್ತಿಲ್ಲ, ಏನಪ್ಪ
ಎಲ್ಲ ಇಂಗ್ಲಿಷ್ ಟೈಟಲ್ ಇಟ್ಬಿಟ್ರೆ ನಮ್ಮ ಕನ್ನಡ ಪದಗಳಿಗೆ ಬೆಲೆನೇ ಇಲ್ವಾ? ಕನ್ನಡದ ಟೈಟಲ್ಗಳು ಇಟ್ಟು ಎಂತೆಂಥ ಸಿನಿಮಾಗಳು ಹಿಟ್ ಆಗಿದಾವ್ರಿ. ಅಲ್ವಾ? ಯಾಕೆ ಇವರೆಲ್ಲ ಇಂಗ್ಲಿಷ್ ಟೈಟಲ್ಗೆ ಮೊರೆ ಹೋಗ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನಾನು ಅವಾಗಲೇ ಹೇಳಿದೆ, ಯಾಕೆ ಇವರೆಲ್ಲ ಇಂಗ್ಲಿಷ್ ಟೈಟಲ್ಗಳು ಇಡ್ತಾರೆ, ನನಗಂತೂ ಅರ್ಥ ಆಗ್ತಿಲ್ಲ ಸ್ವಾಮಿ ಅಂತ ಹೇಳಿದಲ್ವಾ. ಬನ್ನಿ ಇವ್ರು ಯಾಕೆ ಇಂಗ್ಲಿಷ್ ಟೈಟಲ್ನ ಪ್ರಿಫರ್ ಮಾಡ್ತಾರಂತ ನೋಡ್ಕೊಂಬಂದ್ಬೇಡ. ಸ್ಯಾಂಡಲ್ವುಡ್ ನಲ್ಲಿ ಬರ್ತಾ ಇರುವ ಸೆಲೆಬ್ರಿಟಿ ಸ್ಪಾರ್ಕ್, ಕಾಮನ್ ಮ್ಯಾನ್, ಜಾಕಿ 42, ಬೆಂಟ್ಲಿ, ಮದರ್, ಫೀನಿಕ್ಸ್, ಬಿಂಗೋ, ಬುಲ್ಲಿ ಮುಂತಾದ ಹೊಸಬರ ಸಿನಿಮಾಗಳಲ್ಲಿ 80%ಕ್ಕಿಂತ ಹೆಚ್ಚಿನವು ಇಂಗ್ಲಿಷ್ ಟೈಟಲ್ಲೇ ಇದಾವು. ಏನಪ್ಪ ವಿಪರ್ಯಾಸ ಅಂದ್ರೆ, ಈ ಚಿತ್ರಗಳು ಜೆನ್ಜಿ ಪೀಳಿಗೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡ್ತಿದಾರೆ ಅಂತ ಹೇಳ್ತಾ ಇದ್ದಾರೆ. ಯುವ ಜನತೆಯ ಸದ್ಯಕ್ಕೆ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡುವ ಮನಸ್ಥಿತಿಯಲ್ಲಿರಲ್ಲ. ಬೆಸ್ಟ್ ಕಂಟೆಂಟ್ ಗಳನ್ನ ಕಾಯೋದ್ರಲ್ಲಿ ಈಗಿನ ಯುವಕರೇ ಮೊದಲಿಗರ ಅಂತ ಹೇಳ್ಬೋದು. ಇದಲ್ಲದೆ ಅವರಿಗೆ ಮನರಂಜನೆ ವಿವಿಧ ರೂಪಗಳಲ್ಲಿ ದೊರೆತಾ ಇದೆ, ಆಯ್ಕೆಗಳು ಹೆಚ್ಚಿವೆ. ಆದ್ದರಿಂದ ಅವರಿಗಾಗಿ ಚಿತ್ರದ ಟೈಟಲ್ಗಳನ್ನ ಇಂಗ್ಲಿಷಲ್ಲಿ ಇಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಅದೇನೋ ನನಗೆ ಗೊತ್ತಿಲ್ಲ ಸ್ವಾಮಿ. ಅವಾಗೆಲ್ಲ ಜಂಜಿಗಳಿದ್ರು, ಅವರು ಕೂಡ ಕನ್ನಡದ ಟೈಟಲ್ ಇರುವ ಸಿನಿಮಾಗಳನ್ನ ನೋಡಿಲ್ವಾ, ಸೂಪರ್ ಹಿಟ್ ಮಾಡಿಲ್ವಾ? ಅಂದ್ರೆ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಈವೆಂಟ್ ಅಲ್ಲಿ ಈ ಒಂದು ಲೈನ್ ಹೇಳಿದ್ರು. ಏನೋ ಒಟ್ಟು ಜಂಜಿಗಳನ್ನ ಆಕರ್ಷಣೆ ಮಾಡೋದಕ್ಕೆ ಈ ಒಂದು ಟೈಟ್ಲ್ಗಳು ಇಡ್ತಾ ಇದ್ದೀರಿ, ಒಳ್ಳೇದು. ನಿಮ್ಮೆಲ್ಲ ಸಿನಿಮಾಗಳು ಏನು ಈ ಟೈಟ್ಲ್ಗಳು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ತೆರೆ ಕಾಣ್ತವು, ಅವೆಲ್ಲವಕ್ಕೂ ಒಳ್ಳೇದಾಗ್ಲಿ, ಯಶಸ್ಸು ಕಾಣಲಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.